ಬಂದಂತ ದೌರ್ಜನ್ಯಗಳ ವಿರುದ್ಧ ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರಗಳು ತನಿಖೆಯನ್ನು ನಡೆಸಬೇಕು, ಆಡಳಿತ ಯಂತ್ರಾಂಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ನಡೆಸ್ತಾ ಬಂದಂತವರೇ ಆಗಿದ್ದೀವಿ. ಈ ಕಳೆದ ವರ್ಷದಲ್ಲಿ SIT ರಚನೆ ನಂತರದಲ್ಲಿ ಅದರ ಸುತ್ತ ಏನು ವಾಗ್ವಾದಗಳು ಹುಟ್ಟುಕೊಂಡು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮಹಿಳಾ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಮಹಿಳೆಯರನ್ನ ಗುರಿ ಮಾಡಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನೇ ನಿರಂತರವಾಗಿ ನಡೆಸ್ತಾ ಬಂದಂತ ಒಂದು ಸ್ಥಳದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಒಂದು ತನಿಖೆಯ ಕೇಂದ್ರ ಆಗ್ಬೇಕೇ ಹೊರತು ಇನ್ನಿತ್ಯಾದಿ ಇನ್ನೆಲ್ಲ ವಿಷಯಗಳು ಅದರಲ್ಲಿ ಏನ್ ಚರ್ಚೆ ಆಗ್ತಾ ಇದಾವೋ ಅವೆಲ್ಲ ಇಲ್ಲಿ ಮುಖ್ಯ ಅಲ್ಲ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿರೋದ್ರಿಂದ ನಾವು SITಯ ಪ್ರಧಾನವಾದಂತ ಗುರಿ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳನ್ನ ತಳಮೂಲಕ್ಕೆ ಇಳಿದು ಪರಿಶೀಲನೆ ಮಾಡಿ ಸಂಪೂರ್ಣವಾದಂತಹ ತನಿಖೆ ಒಳಪಡಿಸಿ ಅದನ್ನ ಗುರಿ ಮುಟ್ಟಿಸಬೇಕಾಗಿರುವಂತದ್ದು SIT ತನಿಖೆಯ ಪ್ರಮುಖ ಉದ್ದೇಶ ಆಗಿರಬೇಕು. ಅಲ್ಲಿ ಇನ್ಯಾವುದೂ ಕೂಡ ಮಧ್ಯಪ್ರವೇಶ ಮಾಡಬಾರದು, ಧರ್ಮ ಅಥವಾ ರಾಜಕೀಯ ಯಾವುದೂ ಅದರಲ್ಲಿ ಮಧ್ಯ ಬರಬಾರದು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ನಾವು ನಿರಂತರವಾಗಿ ಆಗಸ್ಟ್ನಿಂದ ಈಗಿನ ತನಕ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾದಂತ ಅನೇಕ ಚಟುವಟಿಕೆಗಳನ್ನ ನಡೆಸಿದೀವಿ. ಬೆಂಗಳೂರಿನಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಜನರ ಜೊತೆಲಿ ಸಂವಾದಗಳನ್ನ ನಡೆಸುವಂಥದ್ದು, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವರದಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು, ಸರ್ಕಾರದ ಹಂತದಲ್ಲಿ ಅನೇಕ ಮಂದಿಯನ್ನು ಭೇಟಿಯಾಗಿ ಅವರಿಗೆ ವಿಚಾರಗಳನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದಲ್ಲದೇನೆ ಕಳೆದ ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶವನ್ನ ಆಯೋಜನೆ ಮಾಡೋದ್ರ ಮೂಲಕ ನಾವು ಈ ಎಲ್ಲ ವಿಷಯಗಳನ್ನು ಕೂಡ ಆಗ್ರಹ ಮಾಡಿದ್ವಿ. ಅದರ ನಂತರದಲ್ಲೂ ನಿರಂತರವಾಗಿ ಈ ವಿಚಾರವನ್ನು ಇಟ್ಕೊಂಡು ಎಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ SIT ರಚನೆ ಆದಾಗ ಅದರ ಆದೇಶದಲ್ಲೇ ಮೂಲ ಪ್ರತಿಯಲ್ಲಿ ಹೇಳುತ್ತೆ SIT ಕಳೆದ 20 ವರ್ಷದಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳನ್ನ ಈ ತನಿಖೆ ವ್ಯಾಪ್ತಿಗೆ ತಗೊಳ್ಬಹುದು ಮತ್ತು ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶದ ಮೂಲ ಪ್ರತಿಯಲ್ಲಿ ಹೇಳೋದ್ರಿಂದ ಅದಕ್ಕೆ ತಕ್ಕನಾದಂತ ರೀತಿಯಲ್ಲಿ ಈ ತನಿಖೆ ನಡೀಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಈ ವರ್ಷದಲ್ಲೂ ಕೂಡ ಈ ಜನವರಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು SIT ಮುಖ್ಯಸ್ಥರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು DIG ಅವ್ರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು ಈ ತರದ ಎಲ್ಲ ಬಗೆಯ ಪ್ರಯತ್ನಗಳನ್ನ ನಾವು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ. ಆ ಎಲ್ಲದಕ್ಕೂ ಒಂದು ಬಹಳ ಮುಖ್ಯವಾದಂತ ಮೈಲಿಗಲ್ಲಿನ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ನೀವುಗಳು ಗಮನಿಸಿದಿರಿ. ಈ ತಿಂಗಳ 18ನೇ ತಾರೀಕು ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ PIL ಏನು ದಾಖಲಾಗಿತ್ತು, ಕುಸುಮಾವತಿ ಅವರು ದಾಖಲು ಮಾಡಿದಂತ PIL ನಲ್ಲಿ 74 ಪ್ರಕರಣಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ದಾಖಲಿಸಿದಂತ ಪ್ರಕರಣದಲ್ಲಿ ಮರು ತನಿಖೆ ಮಾಡೋದ್ರ ಬಗ್ಗೆ ಸರ್ಕಾರ ಮತ್ತು CBI ಅಭಿಪ್ರಾಯ ಏನು ಅಂತ ಹೇಳಿದೆ. ಇದು ಒಂದು ಹೋರಾಟಕ್ಕೆ ಒಂದು ಬಹಳ ಮುಖ್ಯವಾದಂತ ತಿರುವು, ಒಂದು ಮುಖ್ಯವಾದಂತ ಮೈಲಿಗಲ್ಲು ಅಂತ ಹೇಳಿ ನಾವು ಭಾವಿಸಿರೋದ್ರಿಂದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೀವಿ.